ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಲು ಮೋದಿ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರು ಪೆಟ್ರೋಲ್ ಡೀಸೆಲ್ ವಾಹನ ಬಳಸದಂತೆ ಕರೆ ಕೊಟ್ಟರು. ಸಂಪುಟ ಸಚಿವರಿಗೆ ಕರೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕೇವಲ ಜನಸಾಮಾನ್ಯರು ಮಾತ್ರ ಫಾಲೋ ಮಾಡೋದಲ್ಲ, ನೀವು ಕೂಡ ಇದನ್ನ ಫಾಲೋ ಮಾಡಬೇಕು. ಎಲೆಕ್ಟ್ರಿಕ್ ವಾಹನಗಳನ್ನ ಹೆಚ್ಚು ಬಳಸಿ ಅಂತ ಹೇಳಿ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಎನ್ಡಿಎ ಆಡಳಿತವಿರೋ ರಾಜ್ಯದ ಸಿಎಂಗಳಿಗೂ ಸೂಚನೆಯನ್ನ ಕೊಟ್ಟಿರು. ಮೋದಿ ಸೂಚನೆ ಬೆನ್ನಲ್ಲೇ ಬೆಂಗಾವಲು ವಾಹನವನ್ನ ತ್ಯಜಿಸಿದ್ದಾರೆ ಲೀಡರ್ಸ್. ಒಬ್ರು MLA ಹೋಗ್ಬೇಕಾದ್ರೆ ಹಿಂದೊಂದು 4-5 ವಾಹನಗಳು ಬರ್ತಾ ಇರ್ತವೆ. ಮುಖ್ಯಮಂತ್ರಿಗಳು ಹೋಗ್ಬೇಕಾದ್ರೂ ಅಷ್ಟೇ, ಒಂದು 5-6 ವಾಹನಗಳು ಹಿಂದೆ ಇದ್ದೇ ಇರ್ತವೆ, ಬೆಂಗಾಲು ವಾಹನಗಳು. ಸೊ ಅವುಗಳನ್ನ ಈಗ ತ್ಯಜಿಸಿದ್ದಾರೆ ಕೆಲವೊಂದಿಷ್ಟು ಜನ ನಾಯಕರು. ಅಮಿತ್ ಶಾಗೆ ಕೇವಲ 3 ಬೆಂಗಾವಲು ವಾಹನಗಳು ಹೆಚ್ಚುವರಿ, ಅಂದ್ರೆ ಅಮಿತ್ ಶಾ ಅವರಿಗೆ 3 ಬೆಂಗಾವಲು ವಾಹನಗಳಿರ್ತವೆ. ಹೆಚ್ಚುವರಿ ಬೆಂಗಾವಲು ವಾಹನವನ್ನ ತ್ಯಜಿಸಿದ್ದಾರೆ ಅಮಿತ್ ಶಾ. ಉತ್ತರ ಪ್ರದೇಶ ಯೋಗಿಗೆ 50% ಬೆಂಗಾವಲು ವಾಹನವನ್ನ ಕಡಿತಗೊಳಿಸಲಾಗಿದೆ. ವರ್ಕ್ ಫ್ರಮ್ ಹೋಮ್ ಮಾಡುವಂತೆ ಯೋಗಿ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಿಜೆಪಿ MLA ಇದ್ದಾರೆ, ವರ್ಕ್ ಫ್ರಮ್ ಹೋಮ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಕಾಂಗ್ರೆಸ್ ಮುಖ್ಯಮಂತ್ರಿಗಳು. ಸೊ ಹಂಗಾಗಿ ಅವರು ವರ್ಕ್ ಫ್ರಮ್ ಹೋಮ್ಗೆ ಸೂಚನೆ ಕೊಡ್ತಾರಾ? ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಬಟ್ ಅದು ಕಡ್ಡಾಯ ಅಂತಾನೆ ಹೇಳಕ್ಕಾಗಲ್ಲ. ಅವರು ಮನವಿ ಮಾಡ್ಕೊಂಡಿದ್ದಾರೆ, ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ, ಆದಷ್ಟು ವಿದೇಶಿ ಪ್ರವಾಸವನ್ನ ಮೊಟಕುಗೊಳಿಸಿ, ಮತ್ತು ಆದಷ್ಟು ಬಂಗಾರವನ್ನ ಕಡಿಮೆ ಕೊಳ್ಳಿ ಇರೋ ಈ ರೀತಿಯಾಗಿ, ಮತ್ತು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ, ಪೆಟ್ರೋಲ್ ಡೀಸೆಲ್ ವಾಹನಗಳನ್ನು ಜಾಸ್ತಿ ಬಳಸೋದಕ್ಕೆ ಹೋಗಬೇಡಿ, ಈ ರೀತಿಯಾಗೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ ಹೊರತು ಕಟ್ಟಪ್ಪಣೆಯನ್ನ ಮಾಡಿಲ್ಲ. ಮೋದಿ ಅವರು ಮಾಡಲೇಬೇಕು, ಹೋಗಲೇಬಾರ್ದು ಅದೆಲ್ಲ ಮಾಡಿಲ್ಲ. ಬಟ್ ಮನವಿ ಮಾಡ್ಕೊಂಡಿದ್ದಾರೆ. ಅದನ್ನ ಮಾಡೋದು ಬಿಡೋದು ದೇಶವಾಸಿಗಳಿಗೆ ಬಿಟ್ಟಂತ ವಿಚಾರ. ಬಟ್ ಇದನ್ನ ಮೊದಲು ಜನ ಏನ್ ಹೇಳ್ತಾ ಇದ್ರು, ನಮ್ಮ ಮೇಲೆ ಹೇರೋದಕ್ಕಿಂತ ಮುಂಚೆ ನಿಮ್ಮ ಸಚಿವರುಗಳು, ನಿಮ್ಮ ಶಾಸಕರುಗಳು, ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ, ಅವರು ಫಾಲೋ ಮಾಡಲಿ, ನಾವಷ್ಟೇ ಯಾಕೆ ಮಾಡಬೇಕು ಅನ್ನೋದು ಕೆಲವರ ವಾದ ಆಗಿತ್ತು. ಸೊ ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಸಚಿವರುಗಳಿಗೂ ಸಂಸದರುಗಳಿಗೂ ಈಗ ಅದೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ಎಲ್ಲ MLAಗಳು, ಎಲ್ಲ ಮುಖ್ಯಮಂತ್ರಿಗಳು ಕೂಡ ಫಾಲೋ ಮಾಡಬೇಕು ಇದನ್ನ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ.